ಸ್ನೇಹಿತರೆ ನಮಸ್ತೆ. ನಾನು ಈಶ್ವರನ್ ಪ್ರೀತಿರ್ತ ಮಾತಾಡ್ತಿರೋದು. ಇದು ಹಿರಿಯೂರಲ್ಲಿ ಬಬ್ಬೂರು ಫಾರಮಲ್ಲಿ ನಡೆದಂಥ ತಾಲೂಕು ಮಟ್ಟದ ಒಂದು ಕೃಷಿ ಮೇಳ ತುಂಬ ಅದ್ಭುತವಾಗಿ ಅವರು ಜೋಡಣೆ ಮಾಡಿದರು. ಆ ಕಾರ್ಯಕ್ರಮಕ್ಕೆ ಸ್ಥಳೀಯ ಜಿಲ್ಲಾ ಸಂಸದರು ಗೋವಿಂದ ಕಾರಜೋಳ ಮತ್ತು ಇವರು ಬಂದಿದ್ದರು, ಸುಧಾಕರ್ ಅವರು ಬಂದಿದ್ದರು, MLA ಅವರು ಬಂದಿದ್ದರು. ನಮಗೂ ಹೊಸ ಕೃಷಿ ಮೇಳ ಇದು, ಹಿರಿಯೂರಲ್ಲಿ ನೋಡಿದಂಥ ಮೊದಲನೇ ಕೃಷಿ ಮೇಳ. ತುಂಬ ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಜೋಡಿಸಿ ವ್ಯವಸ್ಥೆಯನ್ನು ಮಾಡಿದರು. ನಮಗೆ ಅಲ್ಲಿ ಆಕರ್ಷಣೆ ಅನಿಸಿದ್ದು ಒಂದು ಮೀನುಗಾರಿಕೆ ಇಲಾಖೆಯವರ ಒಂದು ಇದು. ಹಾಗಾಗಿ ಅವ್ರನ್ನ ಕೇಳಿಕೊಂಡಾಗ ನಮಗೆ ಗೌರಿ ಮೀನುಗಳನ್ನು ಅವರು ರೆಫರ್ ಮಾಡಿ ಕೊಟ್ಟರು. ಆ ಇಲಾಖೆಯೊಬ್ಬರು ಮೇಡಮ್ ಇದ್ದಾರೆ, ರಶ್ಮಿ ಅಂತ ಹೇಳಿ, ಅವ್ರು ತುಂಬ ಚೆನ್ನಾಗಿ ಸಹಕರಿಸಿದ್ರು ರೈತರ ಜೊತೆ. ಅದ್ರ ಜೊತೆಯಲ್ಲಿ ನಮ್ಮ ಕೃಷಿ ಹೊಂಡ ಗೊತ್ತೇ ಇದೆ, ಆ ಕೃಷಿ ಹೊಂಡಕ್ಕೆ ತಂದು ಆ ಮೀನು ಮರಿಗಳನ್ನು ಬಿಟ್ವಿ. ಅದಕ್ಕೆ ಆಂಟಿಬಯೋಟಿಕ್ ಟ್ರೀಟ್ ಮಾಡಿ ಅಂತ ಅಂದರು. ಆ ಮೇಡಮ್ ಅವ್ರು ಕೇಳಿದಾಗ ಬೇಡ, ಎಲ್ಲ ಟ್ರೀಟ್ ಆಗಿದೆ ಮತ್ತು ಅದಕ್ಕೆ ಅದು ಇನ್ಫೆಕ್ಷನ್ ಯಾವುದು ಇರೋದ್ರಿಂದ ನೇರವಾಗಿ ಮಳೆ ಬರ್ತಿರೋದ್ರಿಂದ ತೊಟ್ಟಿಗೆ ಬಿಡಿ ಅಂತ ಹೇಳಿದರು. ಹಾಗಾಗಿ ಆ ನೇರವಾಗಿ ತೊಟ್ಟಿಗೆ ನಾವು ಮೀನಿನ ಮರಿಗಳನ್ನ ಬಿಡ್ತಾ ಇರೋವಂಥ ಒಂದು ದೃಶ್ಯ. ಹಾಕಿ ಒಂದು 15 ದಿವಸರು ಯಾವುದೋ ಆಹಾರ ಬೇಡ, ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಆಹಾರ ಸಿಗುತ್ತೆ ಅಂತ ತಗೊಂಡೋಗಿ ನೀವು ಹಾಕ್ಬೋದು ಅಂತ ಹೇಳಿದ್ದಾರೆ. ಈಗ ಬಿಡ್ತಾ ಇರೋಂಥ ಒಂದು ದೃಶ್ಯಗಳನ್ನು ನಮಗೆ ತೋರಿಸ್ತಾ ಇರೋವಂಥದ್ದು. ನೋಡೋಣ ಏನಾಗುತ್ತೆ. ಯಾಕಂದರೆ ಬೋರ್ವೆಲ್ ನೀರಿದೆ, ಒಂದಿಷ್ಟು ಮಳೆ ನೀರು ಕೃಷಿ ಹೊಂಡ ಜೊತೆ ಸೇರಿಕೊಂಡಿದೆ. ಯಾಕಂದರೆ ಬರೀ ಬೋರ್ವೆಲ್ ನೀರಾದಾಗ ಅದರಲ್ಲಿ ಸ್ವಲ್ಪ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತೆ. ಇದು ಮಳೆ ನೀರು ಸೇರಿಕೊಂಡಿರೋದ್ರಿಂದ ಇದು ಆಮ್ಲಜನಕ ಅದರಲ್ಲಿ ಸೇರಿರ್ಬೋದು ಅನ್ನೋದು ನಮ್ಮ ಭಾವನೆ ಅಥವಾ ಅನಿಸಿಕೆ. ಜೊತೆಗೆ ಒಂದಿಷ್ಟು ಮಣ್ಣನ್ನು ಹಾಕಿ ಅಂತಂದ್ರು. ಮಣ್ಣು ಆಟೋಮೆಟಿಕ್ಕಾಗಿ ಆ ಕೃಷಿ ಇದರಲ್ಲಿ ಮಳೆ ನೀರಲ್ಲಿ ಬಂದಿತ್ತು, ಹಾಗಾಗಿ ಮತ್ತೆ ಮಣ್ಣನ್ನು ಸೇರಿಸೋಂಥ ಪ್ರಯತ್ನ ಮಾಡಲಿಲ್ಲ. ಜೊತೆಯಲ್ಲಿ ಸಗಣಿನೂ ಸಹ ಹಾಕ್ಬೋದು, ಕೆಲವೊಂದು ಫುಡ್ಗಳನ್ನ ಹಾಕ್ಬೋದು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಅದು ಯಾವ ಥರ ರಿಸಲ್ಟ್ ಬರುತ್ತೆ ಅಂತೇಳಿ ಮುಂದಿನ ವೀಡಿಯೋಗಳು ನಿಮಗೆ ಗೊತ್ತಾಗುತ್ತೆ. ನನಗೆ ಹೊಸ ಅನುಭವನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ಇರೋರು ತುಂಬ ಜನ ವೀಡಿಯೋ ನೋಡ್ತಾ ಇರ್ತೀರಾ, ವಿಷಯ ತಿಳ್ಕೊತಾ ಇರ್ತೀರಾ. ಆದರೆ ಸಬ್ಸ್ಕ್ರೈಬು ತುಂಬ ಕಡಿಮೆ ಜನ ಮಾಡ್ತಾ ಹೋಗ್ತೀರಾ. ಒಂದು ಲೈಕ್ ಬಟನ್ ಒತ್ತಿ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಏನು ತೊಂದರೆ ಆಗೋಲ್ಲ. ಸಬ್ಸ್ಕ್ರೈಬ್ ಮಾಡ್ಬೋದು. ಸುಮಾರಷ್ಟು ರೈತರಿಗೆ ಸಂಬಂಧಪಟ್ಟಂಗೆ, ಬಯಲುಸೀಮೆ ರೈತರಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು ಕೊಡ್ತಾ ಇರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮೀನು ಸಾಕಾಣಿಕೆ ಹೆಚ್ಚಿನ ಮಾಹಿತಿ ಇದ್ದವರು ದಯವಿಟ್ಟು ಕಾಮೆಂಟ್ಗಳೆಲ್ಲ ತಿಳಿಸಿ. ಈ ರೀತಿ ಮಾಡಿ ಅಂತ ಹೇಳಿ ದಯವಿಟ್ಟು ನಾನು ಆ ಥರ ಮಾಡ್ಕೊತೀನಿ. ನನಗೆ ಹೊಸ ಅನುಭವ ಮೀನು ಸಾಕಾಣಿಕೆ, ಹಾಗಾಗಿ ನಿಮ್ಮನ್ನು ಕೇಳ್ಕೊತಾ ಇರೋಂಥದ್ದು. ಈ ಮೀನು ಸಾಕಾಣಿಕೆ ಮಾಡೋಂಥ ರೈತರು ಯಾರು ನೋಡಿದರೆ ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಬೋದು. ನಾನು ಬಂದುಬಿಟ್ಟು 7899972265 ನನ್ನ ನಂಬರು. ನೋಡಿ, ಇದು ಗೌರಿ ಮೀನು. ಕೆಲವೊಂದು ಮೀನುಗಳು ಸತ್ತಿತ್ತು, ಕವರಲ್ಲಿ ನಾವು ಬರ್ತಾ ಇದ್ದ ಹಾಗೇ ಮುಂಚೆನೇ. ತೊಂದರೆ ಇಲ್ಲ, ಬಿಡ್ತಾ ಇದ್ದೀವಿ. ಥ್ಯಾಂಕ್ ಯು.